ಭಾಳ ಚೆನ್ನಾಗಿತ್ತು. ಬಲರಾಮನ ದಿನಗಳು ನನಗೆ ಆ ದಿನಗಳು ನೋಡಿದಾಗ ಒಂದು ನಾಸ್ಟಾಲ್ಜಿಯಾ ಏನು ಬೆಂಗಳೂರು ಬಗ್ಗೆ ಹುಟ್ಟಿತ್ತು ಅದು ಈ ಫಿಲ್ಮ್ ನೋಡಿದಾಗ ಕೂಡ ಅನ್ನಿಸ್ತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಚೈತನ್ಯ ಅವರ ಒನ್ ಆಫ್ ದ ಫೈನೆಸ್ಟ್ ವರ್ಕ್ಸ್ ಇದು. ಹಾಗೆ ಎಂಟೈರ್ ಸ್ಟಾರ್ ಕಾಸ್ಟು, ಟೈಗರ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಎಲ್ಲ ತಾರಾಂಗಣದಲ್ಲಿ ಯಾರ್ಯಾರು ಮಾಡಿರೋ ಪ್ರತಿಯೊಬ್ಬರು ಕೂಡ ಭಾಳ ಚೆನ್ನಾಗಿ ಒಂದು ಅವರ ಪಾತ್ರನ ಅಭಿನಯಿಸಿದ್ದಾರೆ. ಎಷ್ಟು ಟ್ಯಾಲೆಂಟ್ನ ಒಂದೇ ಸಿನಿಮಾದಲ್ಲಿ ನೋಡುವಂಥ ಒಂದು ಅವಕಾಶ ನಮಗೆಲ್ಲ ಸಿಕ್ತು ಇವತ್ತು. ಆ್ಯಂಡ್ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿದ್ದಾರೆ ಚೈತನ್ಯ ಅವರು. ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ, ಎಡಿಟಿಂಗ್ ಸೂಪರ್ ಆಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದಕ್ಕಿಂತ ಚೆನ್ನಾಗಿದೆ. ಸೊ ಐ ಥಿಂಕ್ ಅದಕ್ಕಿಂತ ಒಂದು ಸೂಪರ್ ಆಗಿದೆ. ವಂಡರ್ಫುಲ್ ಫಿಲ್ಮ್. ಭಾಳ ಖುಷಿ ಆಯಿತು ಬಂದು ನೋಡಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ಚೈತನ್ಯ ಆ್ಯಂಡ್ ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಗರ್ ಅವ್ರಿಗೆ ಕೂಡ ಎಸ್ ಕಂಗ್ರ್ಯಾಚುಲೇಷನ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಹೋಪ್ ಇದು ಸುಮಾರು ದಿನಗಳು, ಸುಮಾರು ವಾರಗಳು, ತಿಂಗಳುಗಳು ಓಡಲಿ ಆ್ಯಂಡ್ ಒಳ್ಳೇದಾಗಲಿ ಅಷ್ಟೇ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಬಲರಾಮನ ದಿನಗಳು ಚೈತನ್ಯ ನಿರ್ದೇಶನ ಮಾಡುವಂಥ ಒಂದು ಅದ್ಭುತವಾದ ಮತ್ತೊಂದು ಅಂಡರ್ವರ್ಲ್ಡ್ ಸಿನಿಮಾ. ಕ್ಲಾಸಿಕ್ ಅನಿಸುತ್ತೆ, ಬಟ್ ಅಗೇನ್ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅನಿಸುತ್ತೆ. ಚೈತನ್ಯ ಒಂದು 30 ವರ್ಷದ ಪರಿಚಯ, ಇನ್ನೂ ಚೇಂಜೇ ಆಗಿಲ್ಲ. ಅಂದರೆ ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ. ಸೊ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೆ. ಅದನ್ನು ಭಿನ್ನವಾಗಿ ಕತೆ ಕಟ್ಕೊಡೋ ಮೂಲಕ ಸಿನಿಮಾ ಗೆದ್ದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಫೋಟೋಗ್ರಫಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಷನ್ ಬಗ್ಗೆ ಏನು ಮಾತು ಹೇಳೋಂಗಿಲ್ಲ. ಎಲ್ಲವೂ ಅಚ್ಚುಕಟ್ಟಾಗಿದೆ. ದಯವಿಟ್ಟು ನೋಡಿಲ್ದಿರೋರು ಬಂದು ಸಿನಿಮಾ ನೋಡಿ. 80-90ರ ದಶಕದ ಬೆಂಗಳೂರು ನಿಮಗೆ ದರ್ಶನ ಆಗುತ್ತೆ. ಅವತ್ತಿನ ಜನಜೀವನ ನಿಮಗೆ ದರ್ಶನ ಆಗುತ್ತೆ. ರೌಡಿಸಮ್ ಇರ್ಬೋದು, ಎಲ್ಲವೂ. ಸೊ ಎಲ್ಲವೂ ಚೆನ್ನಾಗಿದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಚೈತನ್ಯಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಲರಾಮನ ದಿನಗಳು. ಮೊದಲನೇದಾಗಿ ಇವತ್ತು ಸಿನಿಮಾ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಈ ಸಿನಿಮಾನಲ್ಲಿ ಒಂದು ಅದ್ಭುತವಾದ ಕಂಟೆಂಟ್ ಇದೆ. ಕಂಟೆಂಟ್ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಅನ್ನೋದಕ್ಕೆ ಐ ಥಿಂಕ್ ದಿಸ್ ಒನ್ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ, ಸಿನಿಮಾನ ಬಂದು ನೋಡಿ. ಆ್ಯಂಡ್ ಚೈತನ್ಯ ಸರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಒಂದು ಅದ್ಭುತವಾದ ಮೇಕಿಂಗು, ಒಂದು ಕ್ಲಾಸಿಕ್ ಅಂಡರ್ವರ್ಲ್ಡ್ ಸ್ಟೋರಿ ಅಂತಲೇ ಹೇಳ್ಬೋದು. ಇರೋ ಒಂದು ಕಡೆ ಒಂದು ಸೆಂಟಿಮೆಂಟ್, ಒಂದು ಸಿನಿಮಾಗೆ ಒಂದು ಸೆಂಟಿಮೆಂಟ್ ಎಷ್ಟು ಮುಖ್ಯ ಅಂದರೆ, ಒಂದು ಕ್ಲೈಮ್ಯಾಕ್ಸಲ್ಲಿ ಸೆಕೆಂಡ್ ಹಾಫಲ್ಲಿ ಜನ ಥಿಯೇಟ್ರಿಂದ ಎದ್ದೋದಾಗ ಆ ಟೈಮಲ್ಲಿ ಒಂದು ತುಂಬ ಒಂದು ರಾ ಸೆಂಟಿಮೆಂಟ್ ಅಂತ ಒಂದಿದೆ ಈ ಸಿನಿಮಾನಲ್ಲಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರಾದ ಬ್ರದರ್ ವಿನೋದ್ ಪ್ರಭಾಕರ್ ಅವರ ಒಂದು ಪರ್ಫಾರ್ಮೆನ್ಸು ಐ ಥಿಂಕ್ ಪ್ರತಿಯೊಂದು ಸಿನಿಮಾನಲ್ಲೂ ಮಾದೇವ ಆದಮೇಲೆ ಮತ್ತೆ ಈ ಸಿನಿಮಾ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ಗೆ ಒಂದು ಒತ್ತು ಕೊಟ್ಟು ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ನು ಅಷ್ಟು ಚೆನ್ನಾಗಿ ಬಂದಿದೆ. ಸೊ ವಿಶಿಂಗ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ. ಯಾಕಂದರೆ ಒಂದು ಕೊಡ್ತಾ ಇದೆ ಸಿನಿಮಾ ಜನ ಬರ್ತಿಲ್ಲ ಅಂತ, ಬಟ್ ಈ ಥರ ಕಂಟೆಂಟು ಬಂದಾಗ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಇದಕ್ಕಿಂತ ಮುಂಚೆ ಆ ದಿನಗಳು ಬಂದಿತ್ತು ನಮ್ಮ ಚೈತನ್ಯ ಸರ್ದೆ. ಅದರಲ್ಲೂ ವರ್ಕ್ ಮಾಡಿದ್ದೆ ನಾನು ಎಡಿಟ್ರಾಗಿ. ಇನ್ಫ್ಯಾಕ್ಟ್ ಆ ಸಿನಿಮಾದಲ್ಲಿ ಬಲರಾಮನ ಪಾತ್ರವನ್ನು ಮಾಡಿದೆ, ಒಂದು ಚಿಕ್ಕ ಒಂದು ಕ್ಯಾರೆಕ್ಟರ್ ಥರ ಬಂದಿತ್ತು. ಬಟ್ ಈ ಸಿನಿಮಾದಲ್ಲಿ ಬಲರಾಮನ ದಿನಗಳಲ್ಲಿ ಬಲರಾಮದು ಲೈಫ್ ಜರ್ನಿ ಬಂದಿದೆ. ಅದ್ಭುತವಾದ ಚಿತ್ರ. ಆಮೇಲೆ ಪಾತ್ರವರ್ಗಗಳಂತೂ ಸೂಪರಾಗಿ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಸು. ಆಮೇಲೆ ಆರ್ಟಿಸ್ಟ್ ಹಿಂಡೆ ಇದೆ ಅಂತ ಹೇಳ್ಬೋದು. ವಿನೋದ್ ಅವರಂತೂ ಒಂದು ಅವರಲ್ಲೂ ಒಂದು ಈ ರೀತಿ ಒಂದು ವಿಭಿನ್ನವಾದ ಒಂದು ಆರ್ಟಿಸ್ಟ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ, ಆಮೇಲೆ ಟೆಕ್ನಿಷಿಯನ್ಸು ಅಷ್ಟೇ, ಕ್ಯಾಮ್ರಾಮನ್ಸರು, ಮ್ಯೂಸಿಕ್ ಆಗಲಿ ಎಲ್ಲ ಅದ್ಭುತ. ಕನ್ನಡ ಜನತೆ ಈ ರೀತಿ ಸಿನಿಮಾ, ಈ ರೀತಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಬಲರಾಮಗೆ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಬಹಳ ಅದ್ಭುತವಾದ ಸಿನಿಮಾ. ನಮ್ಮನ್ನು 80ರ ದಶಕಕ್ಕೆ ಕರ್ಕೊಂಡೋಗುತ್ತೆ. 2.5 ಗಂಟೆ ನಾವೆಲ್ಲಿದ್ದೀವಿ ಅನ್ನೋದೇ ನಮಗೆ ಮರೆಸ್ಬಿಡುತ್ತೆ. ರೌಡಿಸಮ್ನಲ್ಲೂ ಒಂದು ಪ್ರಾಮಾಣಿಕತೆ ಇಟ್ಕೊಂಡಿದ್ದಂಥ ಒಬ್ಬ ಅಂಡರ್ವರ್ಲ್ಡ್ ಡಾನ್ ಕತೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ನಾನು ಸ್ಕೂಲು ಕಾಲೇಜಲ್ಲಿ ಇರಬೇಕಾದ್ರೆ ಇವ್ರ ಕಥೆನ ಕೇಳಿದ್ದೆ. ಸೊ ಇದು ಕಣ್ಣಾರೆ ನೋಡಿದೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕಲ್ಟ್ ಕ್ಲಾಸಿಕ್ ಸಿನಿಮಾ ಇದು. ಸೊ ಯಾರ್ಯಾರಿಗೆ ಈ ಮಾಸ್ ಸಿನಿಮಾ ಇಷ್ಟ ಆಗುತ್ತೆ, ಈ ಸಿನಿಮಾನ ಮಿಸ್ನೇ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಬಂದು ಬಲರಾಮನ ದಿನಗಳನ್ನ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು.